ನೀನ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನಾವು ದೇವದಾಸಿರು ಅಂತ ಹೇಳಲೇ ಇಲ್ವಲ್ಲಮ್ಮ. ಹೇಳೋ ಅಗತ್ಯ ಇಲ್ಲ ಸರ್. ನಾವು ನಮ್ಮ ಪಂಗಡದಲ್ಲಿ ಹುಟ್ಟಿರ್ಬೋದು, ಅದೊಂದು ಶಾಪ ಅನ್ಕೊಳ್ಳಿ ಸರ್. ಅದನ್ ಬಿಟ್ಟು ನಮ್ಮನ್ನ ಬಳಸ್ಕೊಳ್ಳೋರ್ ವಿರುದ್ಧ ನಮಗ್ ಸಹಾಯ ಮಾಡಿ ಸರ್. ನಾವು ದೇವದಾಸಿ ಪಂಗಡದಲ್ಲಿ ಹುಟ್ಟಿರ್ಬೋದು, ನಾವು ಹೆಣ್ಮಕ್ಳು ಸರ್, ನಮಗೂ ಆಸೆಗಳಿರುತ್ತೆ. ನಮಗ್ ಮದ್ವೆ ಆಗೋ ಯೋಗ್ಯತೆ ಇಲ್ಲ ಅಂತ ಹೇಳೋ ಹಕ್ಕು ಇವ್ರಿಗೂ ಇಲ್ಲ ಸರ್. ನಮ್ಗೆ ಇವರಿಂದ ಅನ್ಯಾಯ ಆಗಿದೆ, ನ್ಯಾಯ ಕೇಳ್ತಿದೀವಿ ಅಷ್ಟೇ ಸರ್. ಸಾಹೇಬ್ರೆ, ಇವರು ಪಂಗಡದಲ್ಲಿ ಹುಡುಗಿಯರು ದೊಡ್ಡವರಾದ ಕೂಡಲೇ ದೇವ್ರಿಗೆ ಬಿಡೋ ಪದ್ಧತಿ. ಆಮೇಲೆ ಆಸ್ತಿ ಮನೆ ಇರೋ ಕುಳುಗಳನ್ನ ಬಲಗ್ ಹಾಕೊಡ್ತಾರೆ. 15-16 ವರ್ಷಕ್ಕೆ ಅಡ್ಡದಾರಿ ಹಿಡಿದು ಬಿಡ್ತಾರೆ. ಈ ಸರ್ತಿ ನಾನು ಚಂದ್ರಗಿರಿ ಜಾತ್ರೆಗೆ ಹೋಗಿದ್ದೆ, ಹಾಗಾಗಿ ಗೊತ್ತಾಯ್ತು. ಇಲ್ಲ ಸರ್, ನಾವು ಹಾಗೇನು ಮಾಡ್ತಿಲ್ಲ. ಇವ್ರ ಮಗ ಹರಿ ಇವಳು ತಾಳಿ ಕಟ್ಟಿದ್ದಾನೆ. ಅದು ಇನ್ನೊಂದು ಅಪರಾಧ. 18 ವರ್ಷಕ್ಕೆ ಮುಂಚೆ ಹೆಣ್ಣಿಗೆ ಮದುವೆ ಮಾಡೋದು ಅಪರಾಧ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಇದು ಗೊತ್ತಾಗಲ್ವಾ? ಇವಳಿಗೆ ಮದುವೆ ಆಗಿದೆ ಅಂತ ಗೊತ್ತಾದ್ರೇನೆ ನಿಮ್ ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೋದು. ಸರ್, ಇವಳಿಗೀಗ 19 ತುಂಬಿ 20 ಸರ್. ದಾಖಲೆ ಏನಾದ್ರೂ ಇದೆಯಾ? ಇಲ್ಲ ಸರ್, ಆದ್ರೆ 20 ವರ್ಷ ಅನ್ನೋದು ನಿಜ ಸರ್. ಹಾಗಂತ ನಾನ್ ನಂಬೇಕಾ? ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ ನಿನ್ನನ್ನ ಅರೆಸ್ಟ್ ಮಾಡ್ಬೋದು. ಕಾಸು ಆಸ್ತಿಗೋಸ್ಕರ ನೀನು ಇವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೀಯ ಅಂತ ಅರೆಸ್ಟ್ ಮಾಡ್ಬೋದು. ಗೊತ್ತಾಯ್ತಾ? ಹೋಗಿಲ್ಲಿಂದ. ಓಹೋ, ಇಲ್ಲಿಗೆ ಬರೋವಾಗ ನಮ್ಮೂರು ಪೊಲೀಸರಿಗೆ ವರದಿ ವಾಪಸ್ ಬಂದಿದೆಯಾ? ಸತ್ಯನ ಸುಳ್ಳು ಮಾಡಿ ಅಹಂಕಾರ ಪಡ್ತಿದ್ಯಾ ಧರ್ಮಯ್ಯ? ಯಾವುದು ಸತ್ಯ? ಆ ಇನ್ಸ್ಪೆಕ್ಟರ್ ಎದುರು ನೀನು ಹೇಳಿದ್ದೆ ಸುಳ್ಳು ಅಂತ ಆಯ್ತಲ್ಲ. ಅಲ್ಲ ಮಂಜುಳ, ಅವರನ್ನ ಅಲ್ಲಿಂದ ಇಲ್ಲಿವರೆಗೂ ಕರೆಸಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಳ್ಳೋ ಅಗತ್ಯ ಇತ್ತ? ಒಳ್ಳೇದಾಯ್ತು ಬಿಡು. ಸದ್ಯ ಪೊಲೀಸ್ನವರು ಮದುವೆ ನಡೀತಿರ್ಬೇಕಾದ್ರೆ ಬಂದಿದ್ರೆ ಗಲಾಟೆ ಆಗ್ತಿತ್ತು. ಏನು ಕಿಸಿಯಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಕಿರಿಕಿರಿ ಆಗ್ತಿತ್ತು ಅಷ್ಟೇ. ಆ ಕಿರಿಕಿರಿನೂ ತಪ್ಪಿತು. ಎಲ್ಲ ನೀನೇ ನಿನ್ನ ಕೈಯಾರೆ ಕ್ಲಿಯರ್ ಮಾಡಿ. ವಾ 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 ವಾ, ಇನ್ನು ಹರಿ ಮದುವೆಗೆ ಯಾವ ಅಡಚಣೆನೂ ಇಲ್ಲ. ಪೊಲೀಸ್ನವ್ರು ಬಂದಾಗ ನನ್ನ ಎದೆನೇ ಒಡೆದು ಹೋಯ್ತು. ಎಲ್ಲ ಮುಗಿದ್ಮೇಲೆ ಬಂದ್ರು ಪರವಾಗಿಲ್ಲ, ಮೊದ್ಲೇ ಬಂದಿದ್ರೆ, ನೆಂಟ್ರಿದ್ದಾಗ್ಲೇ ಬಂದಿದ್ರೆ ನಮ್ ಗತಿ ಏನಾಗ್ತಿತ್ತು? ಏನು ಆಗ್ತಿರ್ಲಿಲ್ಲ. ಆದ್ರೂ ಅವಳಿಗೆ ಹೇಳೋ ಅಗತ್ಯ ಏನಿತ್ತು? ನಮ್ ಕೆಲಸ ನಾವು ಮಾಡಿ ಮುಗಿಸ್ಬೇಕಪ್ಪ. ಅದರಲ್ಲೇನಿದೆ ಮಜಾ? ಆ ಮಂಜುಳಾ ಉರ್ಸಿದ್ದಕ್ಕೆ ನಾನು ಮಾಡ್ತಿರೋದು ಕಮ್ಮಿನೇ. ನಮ್ಮ ಮಗಳು ದೇವದಾಸಿ ಆಗಿದ್ದು ಆ ಮಂಜುಳಾ ಕಲ್ಪನಾನಿಂದ ಅನ್ನೋದನ್ನ ಮರಿಬೇಡ. ಇದನ್ನ ಸವಾಲಾಗಿ ತಗೊಂಡಿದ್ದೀನಿ, ಸವಾಲಾಗಿ ಗೆಲ್ತೀನಿ. ನಂಗಂತೂ ಈ ಮದುವೆ ಮಾಡಿ ಮುಗಿಸಿದ್ರೆ ಸಾಕು ಅನ್ಸ್ಬಿಟ್ಟಿದೆ. ರುಕ್ಮಿಣಿ, ನಿನ್ನ ಕೆಲಸನ ನೀನ್ ನೋಡ್ಕೊ. ಆ ಭಿಕನಾಸಿಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅದನ್ನ ನನಗ್ ಬಿಟ್ಬಿಡು. ನಿಶ್ಚಿತಾರ್ಥ ಆಗೋದ್ರೆ ಮದ್ವೆನೇ ಆಗೋಯ್ತು ಅಂತ ಅರ್ಥನಾ? ಇದ್ಯಾವುದು ಬೇಡಕ್ಕ, ಬಾ ನಾವು ವಾಪಸ್ ಚಂದ್ರಗಿರಿಗೆ ಹೋಗೋಣ. ಕಲ್ಪಿ, ಇನ್ನೊಂದ್ಸಲ ವಾಪಸ್ ಹೋಗೋ ಮಾತಾಡ್ಬೇಡ ನೀನು. ನಾನ್ ಸೋತೆ ಅನ್ನೋದು ನನಗೆ ಮನದಟ್ಟಾಗ್ಬೇಕು. ಮದುವೆ ಕಡೆ ಗಂಟು ಬೀಳೋವರೆಗೂ ನಾನ್ ಸೋತೆ ಅಂತ ಒಪ್ಕೊಳ್ಳಲ್ಲ. ಅಕಸ್ಮಾತ್ ನಾವೇ ಸೋತ್ರೆ ನಾನ್ ದೇವದಾಸಿ ಆಗೋದು ನನ್ನ ಹಣೆಲ್ ಬರ್ತಿತ್ತು ಏನೋ. ನಿನ್ನ ಅದರಿಂದ ತಪ್ಪಿಸಿದ್ನಲ್ಲ, ಆ ನೆಮ್ಮದಿ ನನಗಿದೆ ಕಲ್ಪಿ. ಹರಿ ಬೇರೆ ಮದ್ವೆ ಆಗುತ್ತೋ ಬಿಡುತ್ತೋ, ಆದ್ರೆ ನೀನ್ ಮಾತ್ರ ಈ ಜನ್ಮದಲ್ಲಿ ದೇವದಾಸಿ ಅಲ್ಲ ಕಲ್ಪಿ.